ಹಾಯ್, ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಟು ಆಫ್ ಟಾಟಾ ಟಿಯಾಗೋ ಓನರ್ಶಿಪ್ ರಿವ್ಯೂ ಆ್ಯಂಡ್ ಆಕ್ಸೆಸರೀಸ್ ರಿವ್ಯೂ. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು 2 ಪಾಯಿಂಟ್ ಮಿಸ್ ಮಾಡಿದ್ದೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದ್ರು. ಸೊ 2 ಪಾಯಿಂಟ್ನ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಪಾಯಿಂಟ್ ಏನಂತಂದರೆ ಟೈರ್ ಸೈಜ್, ಎಸ್ಪೆಷಲಿ 4 ವೀಲ್ದು ಟೈರ್ ಸೈಜ್ R14 ಅಂದರೆ ರೇಡಿಯಲ್ 14 ಇಂಚ್ ಟೈರ್ ಬರುತ್ತೆ. ಬಟ್ ಸ್ಪೇರ್ ಪಾರ್ಟ್ ಮಾತ್ರ ನಿಮಗೆ 1 ಇಂಚ್ ಕಮ್ಮಿ ಮಾಡಿಕೊಡ್ತಾರೆ, ಅದು R13 ಅಂತ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಇದು ಕೂಡ ಕಾಸ್ಟ್ ಕಟ್ಟಿಂಗ್ ಇದ್ರೂ ಇರ್ಬೋದು. ಮತ್ತೆ ಸಾಕಷ್ಟು ಜನ ಕೇಳಿದ್ರು, ಏನ್ ನಿನ್ ಕಾರಲ್ಲಿ ಎಲ್ಲ ಬರೀ ಪಾಸಿಟಿವ್ ಪಾಯಿಂಟ್ಸ್ ಹೇಳಿದ್ಯಾ, ಒಂದು ನೆಗೆಟಿವ್ ಹೇಳಿಲ್ಲ ಅಂತ. ನೆಗೆಟಿವ್ ಕೂಡ ಹೇಳಿದ್ನಿ. ಎಸ್ಪೆಷಲಿ ಆ ವೀಲ್ ಕ್ಯಾಪ್ ಸ್ಪೇರ್ ಪಾರ್ಟ್ಸ್ 1,2000 ಅದು ನೆಗೆಟಿವ್ ಅಲ್ವಾ. ಸೊ ಮತ್ತೆ ಇನ್ನೊಂದಷ್ಟು ನೆಗೆಟಿವ್ ಪಾಯಿಂಟ್ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಅಂತ ನೆಗೆಟಿವ್ ನನಗೇನು ಜಾಸ್ತಿ ಕಾಣಿಸಿಲ್ಲ, ಸೊ ಹಾಗಾಗಿ ಹೇಳಕ್ ಹೋಗಿಲ್ಲ. ಒಂದ್ ನೆಗೆಟಿವ್ ಪಾಯಿಂಟ್ ಏನು ಅಂದ್ರೆ, ಕಾರ್ ಫುಲ್ಲಿ ಲೋಡೆಡ್ ಆಗಿದ್ದಾಗ 5 ಜನ ಪ್ಯಾಸೆಂಜರ್ ಕೂತಿದ್ದಾಗ ಫಸ್ಟ್ ಗೇರ್ ಅಲ್ಲಿ ಪಿಕಪ್ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ, ಲ್ಯಾಗ್ ಆಗುತ್ತೆ. ಬಟ್ ಒನ್ಸ್ ಇಟ್ ಕಮ್ಸ್ ಟು ಥರ್ಡ್ ಗೇರ್, ಅಲ್ಲಿಂದ ಗಾಡಿ ಸಕ್ಕದಾಗಿ ಹೋಗುತ್ತೆ. ಮತ್ತೆ ಇನ್ನೊಂದೇನು ಹೇಳಬೇಕು ಅಂತಂದ್ರೆ, ನೀವು 140 ಸ್ಪೀಡಲ್ಲಿ ಹೋದ್ರೂ ಕೂಡ ನಿಮಗೆ ಗಾಡಿ ಹಾರ್ತಿದೆ ಅನ್ನೋ ಫೀಲ್ ಬರೋದಿಲ್ಲ. ನಿಮಗೆ ರೋಡ್ ಗ್ರಿಪ್ ಸಕ್ಕದಾಗಿದೆ, ಕಚ್ಕೊಳ್ಳುತ್ತೆ. ಮತ್ತೆ ಸ್ಟೇರಿಂಗ್ ಫುಲ್ ಟೈಟ್ ಆಗುತ್ತೆ. ತುಂಬಾ ಕಾನ್ಫಿಡೆಂಟ್ ಆಗಿ ಓಡಿಸ್ಬೋದು, ಅದಂತೂ ಗ್ಯಾರಂಟಿ. ಹಾಗಂತ ನೀವು 140 ಡ್ರೈವ್ ಮಾಡಕ್ ಹೋಗ್ಬೇಡಿ. ಯಾರು 140 ಡ್ರೈವ್ ಮಾಡಬೇಡಿ. ಮ್ಯಾಕ್ಸಿಮಮ್ 100 ಇರಿ. ಒಳ್ಳೆ ಮೈಲೇಜ್ ಬೇಕು ಅಂತ ಅಂದ್ರೆ ಎಕನಾಮಿ ಮೇಂಟೈನ್ ಮಾಡಿ ಯಾವಾಗ. ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಕಂಪ್ಲೀಟ್ ಕಾರ್ ರಿವ್ಯೂ. ಆದಷ್ಟು ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ನಿ ಅಂದ್ಕೋತೀನಿ, ಯಾವುದೂ ಮಿಸ್ ಮಾಡಿಲ್ಲ. ಸೊ ಮುಂದೆ ಏನಾದರೂ ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಖಂಡಿತ ನಾನು ಶೇರ್ ಮಾಡ್ಕೋತೀನಿ. ಇವಾಗ ಆಕ್ಸೆಸರೀಸ್ ಏನೇನು ತೊಗೊಂಡಿದ್ನಿ, ಯಾವ್ಯಾವುದು ಟಾಟಾ ಆಕ್ಸೆಸರೀಸ್ ಬಂದಿದೆ ನನಗೆ, ಟಾಟಾ ಕಾರ್ ತೊಗೊಂಡಾಗ ಆಕ್ಸೆಸರೀಸ್ ಕಿಟ್ ತೊಗೊಂಡಾಗ ಅದರಲ್ಲಿ ಏನೇನು ಬಂತು, ಮತ್ತೆ ನಾನು ಯಾವ್ಯಾವುದು ಆಚೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ನಿ ಅನ್ನೋದಷ್ಟು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ.
ಬರುತ್ತೆ, ಕಾರ್ಪೆಟ್ ಮ್ಯಾಟ್. ಸೊ ಅದು ಕ್ವಾಲಿಟಿ ಓಕೆ ಇದೆ. ಆದಷ್ಟು ಮಾರ್ಕೆಟ್ ಆಚೆನಲ್ಲೇ ತಗೊಳಕ್ ಟ್ರೈ ಮಾಡಿ. 5D ಮ್ಯಾಟ್ ಸಿಗುತ್ತೆ, 7D ಮ್ಯಾಟ್ ಅಂತ ಸಿಗುತ್ತೆ. ಇದು ಏನಾದ್ರು ಕಸ ಬಿತ್ತು ಅಂದ್ರೆ ಸ್ಟಿಕ್ ಆಗಿಬಿಡುತ್ತೆ, ಕ್ಲೀನ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ವ್ಯಾಕ್ಯೂಮ್ ಕ್ಲೀನರೇ ಬೇಕಾಗುತ್ತೆ ನಿಮಗೆ ಕ್ಲೀನ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಆ ವಿಡಿಯೋನಲ್ಲಿ ಅದನ್ನ ತೋರ್ಸಕ್ ಹೋಗಿಲ್ಲ, ಕವರ್ ಮಾಡಿಲ್ಲ. ಸೊ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದಷ್ಟು ಆಕ್ಸೆಸರೀಸ್ ನೋಡಿದ್ರಲ್ಲ, ನಿಮ್ಗೆ ಇದರಲ್ಲಿ ಯಾವ್ದು ಬೆಸ್ಟ್ ಆಕ್ಸೆಸರೀಸ್ ಅಂತ ಅನ್ನಿಸ್ತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಫೇವ್ರೇಟ್ ಪಾರ್ಟ್ ಬಂದು ಆಮ್ರೆಸ್ಟ್, ಮಚ್ ರಿಕ್ವೈರ್ಡ್ ಆಕ್ಚುಲಿ. ಆಮ್ರೆಸ್ಟ್ ಬಂದಾಗಿಂದ ಎಷ್ಟು ಈಸಿ ಆಗಿದೆ, ಕಂಫರ್ಟೇಬಲ್ ಆಗಿದೆ ಡ್ರೈವ್ ಅಂತಂದ್ರೆ. ಲಾಂಗ್ ಡ್ರೈವ್ ನಿಮಗೆ ಎಲ್ಲೂ ಸ್ಟ್ರೈನ್ ಆಗೋದಿಲ್ಲ. ಈವನ್ ಇನ್ಫ್ಯಾಕ್ಟ್ ಸಿಟಿಲ್ ಕೂಡ ನಿಮ್ಗೆ ಸ್ಟ್ರೈನ್ ಆಗೋದಿಲ್ಲ. ಎರಡೂ ಕೈಗೆ ನಿಮಗೆ ಈಸಿಯಾಗಿ ಸಿಟ್ಟಿಂಗ್ ಪೊಸಿಷನ್ಗೆ ರೆಸ್ಟ್ ಸಿಗುತ್ತೆ. ಸೊ ಚೀಪ್ ಅಂಡ್ ವರ್ತ್ ಇದು. 1700 rupees. ನೀವು ಅದೇ ಜೆನ್ಯೂನ್ ಆಗಿ ಟಾಟಾ ಕಡೆಯಿಂದ ತಗೋತೀನಿ ಅಂದ್ರೆ 6000 ಪ್ಲಸ್ ಏನೋ ಇದೆ. ಸೊ ನೀವು ಡಿಸೈಡ್ ಮಾಡಿ ಯಾವ್ದು ಚೆನ್ನಾಗಿದೆ. ಕ್ವಾಲಿಟಿಗೆ ಏನು ತೊಂದರೆ ಇಲ್ಲ, ಸ್ಕ್ರೂ ಹಾಕೋಗಿಲ್ಲ, ಏನಿಲ್ಲ. ಎರಡು ತಗೊಂಬರೋದು, ಜಸ್ಟ್ ಫಿಕ್ಸ್ ಮಾಡೋದು ಸೀಟ್ ಮೇಲೆ ಅಷ್ಟೇ. ಸೊ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಓವರ್ ಆಲ್ ನಿಮಗೆ ಟಾಟಾ ಟಿಯಾಗೋ XZ-BS6 ಓನರ್ಶಿಪ್ ರಿವ್ಯೂ ಮತ್ತು ಆಕ್ಸೆಸರೀಸ್ ರಿವ್ಯೂ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಇನ್ ಫ್ಯೂಚರ್ ಆಲ್ಸೋ ಐ ಆಮ್ ಪ್ಲಾನಿಂಗ್ ಟು ಡೂ ಮಚ್ ಮೋರ್ ಕಾರ್ ಆಟೋ ವ್ಲಾಗ್ಸ್ ಆಕ್ಚುಲಿ. ಓಕೆನಾ? ನಿಮಗೆ ಯಾವ ಕಾರ್ದ ರಿವ್ಯೂ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಆ ಕಾರ್ದ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ. ಪ್ರಾಬಬ್ಲಿ ವೀಕ್ಲಿ 1 ವಿಡಿಯೋ ಆ ಥರ ಮಾಡ್ಬೋದು. ಡೆಫಿನೆಟ್ ಆಗಿ ಕಂಟಿನ್ಯೂಸ್ ಆಗಿ ಬರೋಕ್ಕಾಗೋದಿಲ್ಲ, ವರ್ಕ್ ಕೂಡ ಇರುತ್ತೆ. ಮತ್ತೆ ಪ್ಲಾನಿಂಗ್ ಟು ಡೂ ಮಚ್ ಮೋರ್ ಟ್ರಾವೆಲ್ ಬ್ಲಾಗ್ಸ್ ಆಕ್ಚುಲಿ. ಇಂಟ್ರೆಸ್ಟ್ ಇದೆ, ಐಡಿಯಾಸ್ ಇದೆ, ಒಂದಷ್ಟು ಕಂಟೆಂಟ್ಗಳಿದೆ. ನೋಡೋಣ ಹೇಗಾಗುತ್ತೆ ಅಂತ. ನೀವು ಕೂಡ ನನ್ನ ಸಪೋರ್ಟ್ ಮಾಡಿ. See you in next video with new content. Until then, stay safe, be happy and take care. Bye bye.